ಕುಂಭಮೇಳದ ಮೊನಾಲಿಸಾಗೆ ಚಾನ್ಸ್ ಕೊಟ್ಟಿದ್ದಂತಹ ಡೈರೆಕ್ಟರ್ ಈಗ ರೇಪಿಸ್ಟ್. ರೇಪ್ ಕೇಸ್ನಲ್ಲಿ ಕುಂಭಮೇಳದ ಮೊನಾಲಿಸಾ ನಿರ್ದೇಶಕ ಅರೆಸ್ಟ್. ಅತ್ಯಾಚಾರದ ಆರೋಪದಡಿ ಮೊನಾಲಿಸಾ ಡೈರೆಕ್ಟರ್ ಅರೆಸ್ಟ್ ಆಗಿದ್ದಾರೆ. ಮೊನಾಲಿಸಾಗೆ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದಂತಹ ನಿರ್ದೇಶಕ, ಕುಂಭಮೇಳ ಬೆಡಗಿಗೆ ಪ್ರಸಿದ್ಧ ಹೋಟೆಲ್ ಪರಿಚಯಿಸಿದವ, ಪ್ಲಾನ್ನಲ್ಲಿ ಮೊನಿಷಾಳಿಗೆ ಸುತ್ತಾಡಿಸಿದಂತಹ ಡೈರೆಕ್ಟರ್ ಬಂಧನ ಆಗಿದ್ದಾರೆ. ಟಿಕ್ಟಾಕ್ ಮಾಡಿದಂತಹ ಹುಡುಗಿಯನ್ನ ಹೈಜಾಕ್ ಮಾಡಿದಂತಹ ಡೈರೆಕ್ಟರ್, ಯುವತಿಯೊಬ್ಬಳ ಮೇಲೆ 2021ರಲ್ಲಿ ಮಾದಕ ವಸ್ತು ನೀಡಿ ಅತ್ಯಾಚಾರವೆಸಗಿದ್ದಂತಹ ಆರೋಪ. ಸಂತ್ರಸ್ತೆಯ ಹೇಳಿಕೆಯ ಮೇರೆಗೆ ನಿರ್ದೇಶಕನನ್ನ ಬಂಧಿಸಿದಂತಹ ಪೊಲೀಸರು. ಆ ಸ್ಟಾರ್ ಡೈರೆಕ್ಟರ್ ಬೇರಾರೂ ಅಲ್ಲ, ಸನೋಜ್ ಮಿಶ್ರಾ. ಎಸ್, ಹೌದು. ಕುಂಭಮೇಳದಲ್ಲಿ ಭಕ್ತಾದಿಗಳ ಸಂಖ್ಯೆಯನ್ನ ಎಷ್ಟು ನೋಡಿದ್ದೀರೋ, ಕುಂಭಮೇಳದಲ್ಲಿ ಸ್ನಾನವನ್ನ ಮಾಡಬೇಕು ಅಂದುಕೊಂಡು ಬಂದಿರುವಂತಹ ಭಕ್ತಾದಿಗಳ ಸಂಖ್ಯೆಯನ್ನ ಎಷ್ಟು ನೋಡಿದ್ದೀರೋ, ಮೊನಾಲಿಸಾಳನ್ನ ನೋಡಬೇಕು ಅಂತ ಬಂದವರ ಸಂಖ್ಯೆಯೂ ಅಷ್ಟೇ ಇತ್ತು. ಮೊನಾಲಿಸಾ ನಕ್ಕಿದ್ರೂ ವಿಡಿಯೋ, ಅತ್ರೂ ವಿಡಿಯೋ, ಸರಗಳನ್ನ ಮಾರಿದ್ರೂ ವಿಡಿಯೋ, ಮಾತನಾಡಿದ್ರೂ ವಿಡಿಯೋ. ಮಾತನಾಡಿರ್ಲಿಲ್ಲ ಅವಳಾಗ. ಕುಂಭಮೇಳದ ಮೊನಾಲಿಸಾಗೆ ಚಾನ್ಸ್ ಅನ್ನ ಕೊಟ್ಟಿದ್ದಂತಹ ಡೈರೆಕ್ಟರ್ ಈಗ ರೇಪಿಸ್ಟ್ ಎನ್ನುವುದು ಗೊತ್ತಾಗಿದೆ. ಎಸ್, ಅವಳನ್ನ ಮೇಕಪ್ ಮಾಡಿಸಿ ರೋಡಿನಲ್ಲಿ ತಂದು ಅವಳ ಮಾತನ್ನ ಕೇಳಿಸ್ಕೊಂಡು ಅವಳ ಬಳಿ ಡ್ಯಾನ್ಸ್ ಮಾಡಿಸಿ, ಪ್ಲೇನಲ್ಲೆಲ್ಲ ತಿರುಗಾಡಿಸಿ, ಪ್ರಮೋಷನ್ಸ್ಗಳನ್ನ ಮಾಡಿಸಿ, ಆಡ್ಗಳನ್ನ ನೀಡಿಸಿ ಅವಳೊಟ್ಟಿಗೆ ತಿರುಗಾಡ್ತಿದ್ದಂತಹ ಡೈರೆಕ್ಟರ್ ಈಗ ಜೈಲ್ ಪಾಲಾಗಿದ್ದಾರೆ. ಅದು ಯಾವ ಕೇಸ್ನಲ್ಲಿ? ರೇಪ್ ಕೇಸ್ನಲ್ಲಿ. ರೇಪ್ ಕೇಸ್ನಲ್ಲಿ ನಿರ್ದೇಶಕ ಅರೆಸ್ಟ್ ಆಗಿದ್ದಾನೆ. ಅತ್ಯಾಚಾರದ ಆರೋಪದಡಿ ಮೊನಾಲಿಸಾ ಡೈರೆಕ್ಟರ್ ಅರೆಸ್ಟ್ ಆಗಿದ್ದಾನೆ. ಅದ್ಯಾವ ಮೂವಿ ಬರ್ತಾ ಇದೆ ಅಂತ ನೋಡುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಮೊನಾಲಿಸಾ ಯಾವ ಹೀರೋಯಿನ್, ಯಾವ ಸಿನಿಮಾದ ಹೀರೋಯಿನ್ ಅಂತ ಕಾತುರದಿಂದ ಕಾಯ್ತಾ ಇದ್ರು. ಯಾಕಂತಂದ್ರೆ ಅವಳನ್ನ ನೋಡಬೇಕು ಅಂತಾಲೇ ಕುಂಭಮೇಳಕ್ಕೆ ಹೋಗಿರುವವರ ಸಂಖ್ಯೆ ಜಾಸ್ತಿ ಇತ್ತಲ್ಲ. ಆ ಒಂದು ಕಾರಣಕ್ಕೆ ಮೊನಾಲಿಸಾಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಂತಹ ನಿರ್ದೇಶಕ ಕುಂಭಮೇಳದ ಬೆಡಗಿಗೆ ಪ್ರಸಿದ್ಧ ಹೋಟೆಲ್ ಅನ್ನ ಪರಿಚಯ ಮಾಡಿಸಿದ್ದ. ಪ್ಲೇನ್ನಲ್ಲಿ ಕೂಡ ಮೊನಾಲಿಸಾಳನ್ನ ಸುತ್ತಾಡಿಸ್ತಾ ಇದ್ದ. ಟಿಕ್ಟಾಕ್ ಮಾಡಿದ ಹುಡುಗಿಯನ್ನ ಹೈಜಾಕ್ ಮಾಡಿದ್ದಂತಹ ಡೈರೆಕ್ಟರ್ ಯುವತಿಯೊಬ್ಬಳ ಮೇಲೆ 2021ರಲ್ಲಿ ಮಾದಕ ವಸ್ತು ನೀಡಿ ಅತ್ಯಾಚಾರವೆಸಗಿದ್ದಂತಹ ಆರೋಪ. ಸಂತ್ರಸ್ತೆಯ ಹೇಳಿಕೆಯ ಮೇರೆಗೆ ನಿರ್ದೇಶಕನನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಆ ಸ್ಟಾರ್ ನಿರ್ದೇಶಕ ಮತ್ಯಾರೂ ಅಲ್ಲ, ಸನೋಜ್ ಮಿಶ್ರಾ. ಈಗ ಮೊನಾಲಿಸಾ ಕಥೆ ಏನು? ಇಷ್ಟು ದಿನ ಐಷಾರಾಮಿ ಬದುಕನ್ನ ನೋಡಿದ್ದಂತಹ ಮೊನಾಲಿಸಾ ಮಾಡೋದಾದ್ರೂ ಏನು? ಇನ್ನು ಮತ್ತೆ ಸರವನ್ನ ಮಾಡ್ತಾಳ? ಆಕೆಗೆ ಮತ್ತೆ ಯಾರಾದ್ರೂ ಚಾನ್ಸ್ ಕೊಡ್ತಾರಾ? ಅಥವಾ ಸಿನಿಮಾ ಎಲ್ಲಿವರೆಗೆ ಬಂದಿತ್ತು? ಯಾವುದು ಕೂಡ ಈಗ ಗೊತ್ತಾಗ್ತಾ ಇಲ್ಲ.